ಪ್ರೀತಿಸಿ ಮದುವೆಯಾದ ಗಂಡನಿಗೆ ಚಟ್ಟ ಕಟ್ಟಿದ ಪತ್ನಿ, ಅನೈತಿಕ ಸಂಬಂಧಕ್ಕೆ ಗಂಡನನ್ನ ಕೊಂದ ಪಾಪಿ ಪತ್ನಿ. ಬೆಳಗಾವಿಯ ಆನಗೋಳದ ಬಾಬಲಗಲ್ಲಿಯಲ್ಲಿ ಒಂದು ಘಟನೆ ನಡೆದಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಸ್ಕೆಚ್ ಹಾಕಿ ಕೊಲೆ ಮಾಡಲಾಗಿದೆ. ಅವಿನಾಶ್ ಸೊಪ್ಪಣ್ಣನವರ 40 ವರ್ಷ ಕೊಲೆಯಾದಂಥ ದುರ್ದೈವಿ ಪತ್ನಿ ಲಕ್ಷ್ಮಿ ಬಾಯ್ ಫ್ರೆಂಡ್ ಸೂಪಣ್ಣನವರ ಸೇರಿ ಕೊಲೆ ಮಾಡಲಾಗಿದೆ. 3 ಸ್ಕ್ರಿಪ್ಟ್ ನಿದ್ರೆ ಮಾತ್ರೆಯನ್ನು ಹಾಕಿ 3 ಶೀಟು ನಿದ್ರೆ ಮಾತ್ರೆಯನ್ನು ಹಾಕಿ ಪ್ರಜ್ಞೆ ತಪ್ಪಿಸಿರೋದು. ಬಳಿಕ ತುಂಬಿದ ಸಿಲಿಂಡರ್ನಿಂದ ತಲೆ ಹೊಡೆದು ಹತ್ಯೆಯನ್ನು ಮಾಡಲಾಗಿದೆ. ನಿದ್ರೆ ಮಾತ್ರೆಯನ್ನು ಹಾಕಿ ಪ್ರಜ್ಞೆ ತಪ್ಪಿಸಿದಾರಂತೆ. ಆಮೇಲೆ ಸಿಲಿಂಡರ್ನಿಂದ ತಲೆ ಹೊಡೆದು ಹತ್ಯೆ ಮಾಡಲಾಗಿದೆ. ಇದು ಪ್ರೀತಿಸಿ ಮದುವೆಯಾದ ಗಂಡನಿಗೇನೆ ಚಟ್ಟ ಕಟ್ಟಿರೋದು ಪತ್ನಿ. ಮತ್ತು ಇದಕ್ಕೆ ಪ್ರೀತಿ ಆಗಬೇಕಾಗಿತ್ತೋ ಗೊತ್ತಿಲ್ಲ. ಆಮೇಲೆ ಈ ಜೀವ ತೆಗೆಯುವಂಥ ಹಂತಕ್ಕೆ ಅದು ಯಾಕೆ ಹೋಗ್ತಾರೆ ಅನ್ನೋದು ಅರ್ಥನೇ ಆಗಲ್ಲ. ಇಷ್ಟ ಆಗಲಿಲ್ವಾ, ಇರೋಕ್ಕಾಗ್ತಾ ಇಲ್ವಾ, ಕಷ್ಟ ಆಗ್ತಾ ಇದೆಯಾ, ನೋವಾಗ್ತಾ ಇದೆಯಾ, ಇನ್ನೊಬ್ಬರು ಯಾರೋ ಇಷ್ಟ ಹಾಕಿದ್ದಾರೋ, ಮತ್ತೊಂದೋ ಇನ್ನೊಂದೋ, ನಿಮ್ಮದು ವೈಯಕ್ತಿಕ ವಿಚಾರ. ಕಾನೂನಲ್ಲಿ ಡಿವೋರ್ಸ್ ಅನ್ನೋದಿದೆ. ಕೊಟ್ಬಿಟ್ಟು ಹೋದರೆ ಒಂದು ಜೀವನ ಆದರೂ ಉಳಿಯುತ್ತೆ. ಅದನ್ನು ಬಿಟ್ಟು ಜೀವನೇ ತೆಗೆಯೋ ಹಂತಕ್ಕೆ ಹೋಗೋದು ಅಂತಂದರೆ ಏನು ಅರ್ಥ ಹೇಳಿ. ಅವಿನಾಶ್ ಸೂಪಣ್ಣನವರ ಕೊಲೆಯಾದಂಥ ದುರ್ದೈವಿ ಪತ್ನಿ ಲಕ್ಷ್ಮಿ ಬಾಯ್ ಫ್ರೆಂಡ್ ಸೂಪಣ್ಣ ಸೇರಿ ಈ ಕೊಲೆಯನ್ನು ಮಾಡಿರುವುದು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಪ್ರಕರಣ ದಾಖಲಾಗಿದೆ, ತನಿಖೆ ನಡೀತಾ ಇದೆ.